ಹಾಯ್ ಎವ್ರಿವನ್, ಇವತ್ತು ನಾನು ಬೆಂಡೆಕಾಯಿ ಪಲ್ಯ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, 300 ಗ್ರಾಮ್ ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳ್ಕೊಂಡು ಡ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಡ್ರೈ ಮಾಡಿಕೊಂಡು ಯಾಕಂದರೆ ಇದು ಅಂಟು ಆಗೋದಿಲ್ಲ ಅಂಥೇಳಿ ಈ ರೀತಿ ನಾನು ಡ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ ಹಾಕ್ಕೊಂಡು ಇದು 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹುರ್ಕೊಂಡದಾಗಿದೆ. ನಾನು ತಕ್ಕೊಂಡಿದ್ದೀನಿ. ನೋಡಿ, ಕಡಾಯಿ ಒಳಗೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ 1 ಚಮಚ. 1 ಈರುಳ್ಳಿ ದಪ್ಪಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1-5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ತಿಂತೀರಲ್ಲ ಅಷ್ಟು ಯೂಸ್ ಮಾಡಿ. ಸ್ವಲ್ಪ ಅರಿಶಿನ ಪುಡಿ, ನೋಡಿ ಬೆಂಡೆಕಾಯಿ ಹುರ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು, ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಇದ್ದರೆ ನೀವು ಯೂಸ್ ಮಾಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, ಶೇಂಗದ ಕಾಳು ಹುರ್ಕೊಂಡು ಈ ರೀತಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಾಗಿ ಪೌಡರ್ ಮಾಡ್ಕೋಬೇಕು. 4 ಚಮಚ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಚಮಚ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಇದು ಕುದಿಸ್ಕೋಬೇಕು. ನೀವು ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದೇ ಥರ ಮುಚ್ಕೊಂಡು 1-2 ನಿಮಿಷ ಇದು ಕುದಿಸ್ಕೋಬೇಕು. ನೋಡಿ, ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.